Hello, friends. Welcome to my channel, Tricks by Tarushri. In today's class, we will discuss about class 9th, second chapter ಏನಿದೆ, that is matter around us pure. ಅಂದ್ರೆ ಒಂದು ಮ್ಯಾಟರ್ ಅಂತಂದ್ರೆ ಅದರಲ್ಲಿ ಪ್ಯೂರ್ ಸಬ್ಸ್ಟೆನ್ಸ್ ಮತ್ತೆ ಇಂಪ್ಯೂರ್ ಸಬ್ಸ್ಟೆನ್ಸ್ ಅಂತ ಎರಡು ಭಾಗ ಆಗಿರುತ್ತೆ. ಪ್ಯೂರ್ ಸಬ್ಸ್ಟೆನ್ಸ್ ಅಲ್ಲಿ ಎಲಿಮೆಂಟ್ಸ್ ಮತ್ತೆ ಕಾಂಪೌಂಡ್ಸ್ ಬರುತ್ತೆ. ಇಂಪ್ಯೂರ್ ಸಬ್ಸ್ಟೆನ್ಸ್ ಅಲ್ಲಿ ಹೋಮೋಜೀನಿಯಸ್ ಮಿಕ್ಸ್ಚರ್ಸ್ ಮತ್ತೆ ಹೆಟಿರೋಜೀನಿಯಸ್ ಮಿಕ್ಸ್ಚರ್ಸ್ ಅಂತ ಬರುತ್ತೆ. ಸೊ ಇಲ್ಲಿ ಎಲಿಮೆಂಟ್ಸ್ ಅಂದ್ರೆ ಏನು, ಕಾಂಪೌಂಡ್ಸ್ ಅಂದ್ರೆ ಏನು, ಹೋಮೋಜೀನಿಯಸ್ ಅಂಡ್ ಹೆಟ್ರೋಜೀನಿಯಸ್ ಮಿಕ್ಸ್ಚರ್ ಅಂದ್ರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಸೊ ಎಲಿಮೆಂಟ್ಸ್ ಅಂತಂದ್ರೆ ಇಟ್ ಈಸ್ ಕಂಪೋಸ್ಡ್ ಆಫ್ ಓನ್ಲಿ ಒನ್ ಸಬ್ಸ್ಟೆನ್ಸ್ ಅಂಡ್ ಇಟ್ ಕೆನಾಟ್ ಬಿ ಬ್ರೋಕನ್ ಫರ್ದರ್. ಅಂದ್ರೆ ಮತ್ತೆ ಅದನ್ನ ಬ್ರೇಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದನ್ನ ಎಲಿಮೆಂಟ್ಸ್ ಅಂತ ಕರಿತೀವಿ. ಅವುಗಳನ್ನ ಸಿಂಬಲ್ಸ್ ಮೂಲಕ ರೆಪ್ರೆಸೆಂಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಕಾಪರ್ Cu, ಸೋಡಿಯಂ Na, ಸಿಲ್ವರ್ Ag, ಆ ಥರ. ನೆಕ್ಸ್ಟ್ ಕಾಂಪೌಂಡ್ಸ್ ಅಂತಂದ್ರೆ ಕಾಂಪೌಂಡ್ಸು ಫಿಕ್ಸ್ಡ್ ಕಾಂಪೋಸಿಷನ್ ಅಲ್ಲಿ ಏನಾಗಿರುತ್ತೆ, ಫಾರ್ಮ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ವಾಟರ್. ಸೊ ವಾಟರ್ ಮಾಲಿಕ್ಯೂಲ್ ಅಂತಂದ್ರೆ ನಮಗೆ ಗೊತ್ತಿದೆ H2O ಅಲ್ವಾ. H2O, ಇಟ್ ಈಸ್ ಅ ಕಾಂಬಿನೇಷನ್ ಆಫ್ 1 mole ಆಫ್ ಹೈಡ್ರೋಜನ್ ಅಂಡ್ 2 moles ಆಫ್ ಆಕ್ಸಿಜನ್, ರೈಟ್. ಅದು ಕೆಮಿಕಲ್ ಕಾಂಪೋಸಿಷನ್ ಏನಾಗಿರುತ್ತೆ, ಆಲ್ವೇಸ್ ಫಿಕ್ಸ್ ಆಗಿರುತ್ತೆ. ಮತ್ತೆ ಅವುಗಳನ್ನ ಫರ್ದರ್ ಡಿವೈಡ್ ಮಾಡ್ಬೋದಾ ಅಂತಂದ್ರೆ ಇಲ್ಲ. ಆದ್ರೆ ಕೆಮಿಕಲ್ ರಿಯಾಕ್ಷನ್ಸ್ ಇಂದ ಅಥವಾ ಎಲೆಕ್ಟ್ರೋಕೆಮಿಕಲ್ ರಿಯಾಕ್ಷನ್ಸ್ ಇಂದ ಮಾತ್ರ ಅವುಗಳನ್ನ ಏನ್ ಮಾಡ್ಬೋದು, ಬ್ರೇಕ್ ಮಾಡ್ಬೋದು. ಈಗ ನೋಡಿ, ವಾಟರ್ಗೆ ನಾವು ಕರೆಂಟ್ ಪಾಸ್ ಮಾಡಿದ್ರೆ ಏನಾಗುತ್ತೆ, H++ OH- ಆಗಿ ಸ್ಪ್ಲಿಟ್ ಆಗುವಂಥದ್ದು. ನೆಕ್ಸ್ಟ್ ಹೋಮೋಜೀನಿಯಸ್ ಮತ್ತೆ ಹೆಟಿರೋಜೀನಿಯಸ್ ಮಿಕ್ಸ್ಚರ್ ಅಂದ್ರೆ ಏನು? ಹೋಮೋಜೀನಿಯಸ್ ಅಂತಂದ್ರೆ ಟ್ರೂ ಸೊಲ್ಯೂಷನ್ಸ್. ಹೆಟಿರೋಜೀನಿಯಸ್ ಅಂದ್ರೆ ಕೊಲಾಯ್ಡಲ್ ಸೊಲ್ಯೂಷನ್ ಅಥವಾ ಸಸ್ಪೆನ್ಷನ್. ಇವುಗಳನ್ನ ಬಗ್ಗೆ ಡಿಟೇಲ್ ಆಗಿ ಮುಂದೆ ಹೇಳ್ತಾ ಹೋಗ್ತೀನಿ. ಟ್ರೂ ಸೊಲ್ಯೂಷನ್ಸ್ ಅಂತಂದ್ರೆ ನೀರು ಮತ್ತೆ ಸಕ್ಕರೆಯ ಮಿಶ್ರಣ, ಅಯೋಡಿನ್ ಮತ್ತೆ ಆಲ್ಕೋಹಾಲ್ನ ಮಿಶ್ರಣ. ಏನು, ಒಂದು ಯೂನಿಫಾರ್ಮ್ ಕಾಂಪೋಸಿಷನ್ ಅಲ್ಲಿ ಏನಾಗಿರ್ತವೆ, ಫಾರ್ಮ್ ಆಗಿರ್ತವೆ. ಇವು ಹೆಟರೋಜಿನಿಯಸ್ ಮಿಕ್ಸ್ಚರ್ ಅಲ್ಲಿ ಏನಾಗಿರುತ್ತೆ ಅಂತಂದ್ರೆ ನಾನ್ ಯೂನಿಫಾರ್ಮ್ ಕಾಂಪೋಸಿಷನ್. ಕಾಂಪೋಸಿಷನ್ ಅನ್ನುವಂಥದ್ದು ವೇರಿ ಆಗ್ತಾ ಆಗಬಹುದು. ಫಾರ್ ಎಕ್ಸಾಂಪಲ್ ಸ್ಯಾಂಡ್, ಮರಳು ಮಣ್ಣಲ್ಲಿ ಇಂಥ ಮಣ್ಣು ಇಷ್ಟೇ ಕಾಂಪೋಸಿಷನ್ ಅಲ್ಲಿ ಇರಬೇಕು ಅಂತ ಏನಾರ ಕಂಡೀಷನ್ ಇರುತ್ತಾ? ಇಲ್ಲ ಅಲ್ವಾ. ಹಾಗೆ ನೆಕ್ಸ್ಟ್ ಮಿಕ್ಸ್ಚರ್ಸ್ ಅಂದ್ರೆ ಅವುಗಳು ಸೊಲ್ಯೂಷನ್ ಆಗಿರಬಹುದು. ಸೊಲ್ಯೂಷನ್ ಅಂತಂದ್ರೆ ಇಟ್ ಈಸ್ ಮಿಕ್ಸ್ಚರ್ ಆಫ್ ಸೊಲ್ಯೂಟ್ ಪ್ಲಸ್ ಸಾಲ್ವೆಂಟ್. ನೆಕ್ಸ್ಟ್ ಎಲಿಮೆಂಟ್ಸ್ ಅಂತಂದ್ರೆ ಅವುಗಳಲ್ಲಿ 3 ಟೈಪ್ಸ್. ಒಂದು ಮೆಟಲ್ಸ್, ಸೆಕೆಂಡ್ ಮೆಟಲಾಯ್ಡ್, ಥರ್ಡ್ ನಾನ್ ಮೆಟಲ್ಸ್ ಅಂತ ಹೇಳಿ. ಹೆಚ್ಚಿನ ಮೆಟಲ್ಸ್ ಏನಾಗಿರ್ತವೆ, ಮೆಟಲ್ಸ್ ಆಗಿರ್ತವೆ. ಎಲ್ಲೋ ಕೆಲವೊಂದು ಸಿಲಿಕಾನ್, ಜರ್ಮೇನಿಯಂ ಥರದವು ಮೆಟಲಾಯ್ಡ್ಸ್ ಆಗಿರುತ್ತೆ. ಇವು ಮೆಟಲ್ಸ್ ಹಾಗೆ ನಾನ್ ಮೆಟಲ್ಸ್ ಎರಡರ ಪ್ರಾಪರ್ಟೀಸ್ನು ಕೂಡ ಶೋ ಮಾಡ್ತವೆ. ನಾನ್ ಮೆಟಲ್ಸ್ ಮೆಟಲ್ನ ಪ್ರಾಪರ್ಟಿಗೆ ವಿರುದ್ಧವಾಗಿ ಬಿಹೇವ್ ಮಾಡ್ತವೆ. ಪ್ರಾಪರ್ಟೀಸ್ನ ನಿಮಗೆ ಗೊತ್ತೇ ಇರುತ್ತೆ. ಪ್ರಾಪರ್ಟೀಸು ಮ್ಯಾಲಿಯಬಲ್ ಅಂದ್ರೆ ಥಿನ್ ಶೀಟ್ಸ್ ಆಗಿ ಕನ್ವರ್ಟ್ ಮಾಡ್ಬೋದು ಮೆಟಲ್ಸ್ ಅನ್ನ. ಆದ್ರೆ ನಾನ್ ಮೆಟಲ್ಸ್ ನಾನ್ ಮ್ಯಾಲಿಯಬಲ್ ಆಗಿರುತ್ತೆ. ಡಕ್ಟೈಲ್ ಅಂತಂದ್ರೆ ಥಿನ್ ವೈರ್ ಆಗಿ ಮಾಡ್ಬೋದು, ಆದ್ರೆ ನಾನ್ ಮೆಟಲ್ಸ್ ನಾನ್ ಡಕ್ಟೈಲ್ ಆಗಿರುತ್ತೆ. ಮೆಟಲ್ಸ್ ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ, ಆದ್ರೆ ನಾನ್ ಮೆಟಲ್ಸ್ ಬ್ಯಾಡ್ ಕಂಡಕ್ಟರ್ ಆಗಿರುತ್ತೆ. ಪ್ಯೂರ್ ಅನ್ನುವಂತಹ ಪದದ ಅರ್ಥ ಏನಪ್ಪಾ ಅಂತಂದ್ರೆ, ಇಲ್ಲಿ ಇನ್ ಟರ್ಮ್ಸ್ ಆಫ್ ಕೆಮಿಸ್ಟ್ರಿ ಹೇಳಬೇಕು ಅಂತಂದ್ರೆ ಇಟ್ ಈಸ್ ಕಂಪೋಸ್ಡ್ ಆಫ್ ಸಿಂಗಲ್ ಸಬ್ಸ್ಟೆನ್ಸ್. ಅದರಲ್ಲಿ ಮೋರ್ ದ್ಯಾನ್ 1 ಸಬ್ಸ್ಟೆನ್ಸ್ ಇರೋದಿಲ್ಲ. ಎಲ್ಲ ಕಾನ್ಸ್ಟಿಟ್ಯೂಯೆಂಟ್ ಏನಾಗಿರುತ್ತೆ ಅಂತಂದ್ರೆ ಒಂದೇ ಕಾಂಪೋನೆಂಟ್ ಇಂದ ಕೂಡಿರುತ್ತೆ. ಪ್ಯೂರ್ ಸಬ್ಸ್ಟೆನ್ಸ್ ಮೀನ್ಸ್ ಆಲ್ ಎಲಿಮೆಂಟ್ಸ್ ಹ್ಯಾವ್ ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್. ಮತ್ತೆ ಪ್ಯೂರ್ ಸಬ್ಸ್ಟೆನ್ಸ್ ಮೇಡ್ ಅಪ್ ಆಫ್ ಸೇಮ್ ಕೈಂಡ್ ಆಫ್ ಎಲಿಮೆಂಟ್ಸ್ ಸೇಮ್ ಕೈಂಡ್ ಇರುತ್ತೆ.
Then substance. Substance is a kind of matter that cannot be separated into other kind of matter by any physical process. ಯಾವುದೇ ಫಿಸಿಕಲ್ ಮೆಥಡ್ ಇಂದ ಅವುಗಳನ್ನ ಸೆಪರೇಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಅವುಗಳನ್ನ ನಾವು ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಇನ್ನು ಮಿಕ್ಸ್ಚರ್ ಅಂತಂದ್ರೆ 2 or more ಸಬ್ಸ್ಟೆನ್ಸ್ ಒಂದು ಎಲ್ಲ ಸೇರಿ 2 or more ಸಬ್ಸ್ಟೆನ್ಸ್ ಕೂಡಿ ಏನಾಗತ್ತಲ್ಲ ಅದನ್ನ ನಾವು ಮಿಕ್ಸ್ಚರ್ ಅಂತ ಕರಿತೀವಿ. ಆದ್ರೆ ಇದರಲ್ಲಿ ಯಾವುದೇ ಫಿಕ್ಸ್ಡ್ ಕಾಂಪೋಸಿಷನ್ ಇರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಏರ್ ಅಲ್ಲಿ ಆಕ್ಸಿಜನ್ ಇದೆ, ನೈಟ್ರೋಜನ್ ಇದೆ, ಕಾರ್ಬನ್ ಡೈಆಕ್ಸೈಡ್ ಇದೆ, ವಾಟರ್ ವೇಪರ್ ಇದೆ. ಕಂಡೀಷನ್ ಏನು ಇಲ್ಲ ಈ ಎಲಿಮೆಂಟ್ ಇಷ್ಟೇ ಇರಬೇಕು ಅಂತ ಹೇಳಿ, ಆಕ್ಸಿಜನ್ ಇಷ್ಟೇ ಇರಬೇಕು, ನೈಟ್ರೋಜನ್ ಇಷ್ಟೇ ಇರಬೇಕು ಅಂತ ಕಂಡೀಷನ್ ಇಲ್ಲ. ಸೊ ಅದನ್ನ ನಾವು ಮಿಕ್ಸ್ಚರ್ ಅಂತ ಹೇಳ್ತೀವಿ. ಮಿಕ್ಸ್ಚರ್ ಅಲ್ಲಿ 2 ಟೈಪ್ಸ್, ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂಡ್ ಹೆಟ್ರೋಜಿನಿಯಸ್ ಮಿಕ್ಸ್ಚರ್. ಅಂದ್ರೆ ಹೋಮೋಜಿನಿಯಸ್ ಮಿಕ್ಸ್ಚರ್ ಅಲ್ಲಿ 2 ಸಬ್ಸ್ಟೆನ್ಸು ಮಿಕ್ಸ್ ಆಗಿರುತ್ತೆ. ಆದ್ರೆ ಎರಡನ್ನ ಸೆಪರೇಟ್ ಮಾಡುವಂತಹ ಬೌಂಡ್ರಿ ಇಲ್ಲಿರೋದಿಲ್ಲ. ಈಗ ಶುಗರ್ ವಾಟರ್ ಕರಗಿದೆ ಅಂತಂದ್ರೆ ವಾಟರ್ ಇಲ್ಲಿದೆ, ಶುಗರ್ ಇಲ್ಲಿದೆ ಅಂತ ಸೆಪರೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತಾ? ಇಲ್ಲ. ಅದೇ ರೀತಿ ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಅಲ್ಲಿ ನಾವು ಸೆಪರೇಟ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಸಕ್ಕರೆ ಮತ್ತೆ ಮರಳನ್ನ ಮಿಕ್ಸ್ ಮಾಡಿದ್ರೆ ಹೌದು ಇದು ಸಕ್ಕರೆ, ಇದಿಷ್ಟು ಮರಳು ಅಂತ ಸೆಪರೇಟ್ ಮಾಡ್ಬೋದಲ್ವಾ? ಅದನ್ನ ನಾವು ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಅಂತ ಕರಿತೀವಿ. ನೆಕ್ಸ್ಟ್ ಸೊಲ್ಯೂಷನ್ ಅಂತಂದ್ರೆ ಇಟ್ ಇಸ್ ಎ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ 2 or more ಸಬ್ಸ್ಟೆನ್ಸ್. ಹೋಮೋಜಿನಿಯಸ್ ಮಿಕ್ಸ್ಚರ್ ಆಗಿರುತ್ತೆ, ಕಂಪೋಸ್ಡ್ ಆಫ್ 2 or more ಸಬ್ಸ್ಟೆನ್ಸ್. ಸೊಲ್ಯೂಷನ್ ಅಲ್ಲಿ ಒಂದು ಸಾಲ್ವೆಂಟ್ ಅಂತ ಇರುತ್ತೆ, ಇನ್ನೊಂದು ಸೊಲ್ಯೂಟ್ ಅಂತ ಇರುತ್ತೆ. ಸೊಲ್ಯೂಷನ್ ಅಂದ್ರೆ ಏನು? ಒಂದು ಸಾಲ್ವೆಂಟ್ ಅನ್ನ ತನ್ನೊಳಗೆ ಕರಗಿಸ್ಕೊಳ್ಳುತ್ತಲ್ಲ ಅದನ್ನ ಸೊಲ್ಯೂಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ವಾಟರ್. ಸಾಲ್ವೆಂಟ್ ಯಾವುದು ಕರಗುತ್ತಲ್ವಾ, ಯಾವುದು ಸಬ್ಸ್ಟೆನ್ಸ್ ಡಿಸಾಲ್ವ್ ಆಗತ್ತಲ್ವಾ ಅದನ್ನ ನಾವು ಸೊಲ್ಯೂಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಸಕ್ಕರೆ. ನೆಕ್ಸ್ಟ್ ಮಿಕ್ಸ್ಚರ್ಸ್ ಅಲ್ಲಿ 3 ಟೈಪ್ಸ್. ಒಂದು ಟ್ರೂ ಸೊಲ್ಯೂಷನ್, ಕೊಲಾಯ್ಡಲ್ ಸೊಲ್ಯೂಷನ್, ಸಸ್ಪೆನ್ಷನ್ ಅಂತ ಹೇಳಿ. ಟ್ರೂ ಸೊಲ್ಯೂಷನ್ ನ ಸೈಜು 10⁻⁻⁹ ಮೀಟರ್ಗಿಂತನೂ ಕಡಿಮೆ ಇರುತ್ತೆ. ಕೊಲಾಯ್ಡಲ್ ಸೊಲ್ಯೂಷನ್ ಅಲ್ಲಿ 10⁻⁹ to 10⁻⁻6 ಮೀಟರ್. ಸಸ್ಪೆನ್ಷನ್ ಅಲ್ಲಿ ಲಾರ್ಜ್ ಪಾರ್ಟಿಕಲ್ಸ್ ಇರುತ್ತೆ, ಅವು ನಮ್ಮ ಕಣ್ಣಿಗೆ ಕಾಣುವಂಥದ್ದು. ಆದ್ರೆ ಟ್ರೂ ಸೊಲ್ಯೂಷನ್ ಮತ್ತೆ ಕೊಲಾಯ್ಡಲ್ ಸೊಲ್ಯೂಷನ್ ಅಲ್ಲಿ ನಮಗೆ ಕಣ್ಣಿಗೆ ಕಾಣೋದಿಲ್ಲ ಪಾರ್ಟಿಕಲ್ಸ್. ಒಟ್ಟೆ ಟ್ರೂ ಸೊಲ್ಯೂಷನ್ ಅಲ್ಲಿ ಯಾವ್ದ್ರಲ್ಲೂ ಕಾಣಲ್ಲ, ನೇಕೆಡ್ ಐಯಲ್ಲೂ ಕಾಣಲ್ಲ, ಯಾವ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ನೋಡೋದಕ್ಕೂ ಸಾಧ್ಯ ಆಗಲ್ಲ. ಆದ್ರೆ ಕೊಲಾಯ್ಡಲ್ ಸೊಲ್ಯೂಷನ್ ಅಲ್ಲಿ ಥ್ರೂ ಸಮ್ ಇನ್ಸ್ಟ್ರೂಮೆಂಟ್ಸ್ ವಿ ಕ್ಯಾನ್ ಸಿ ಇಟ್. ನೆಕ್ಸ್ಟ್ ಟ್ರೂ ಸೊಲ್ಯೂಷನ್ ಯಾವ ರೀತಿ ಮಿಕ್ಸ್ಚರ್ ಆಗಿರುತ್ತೆ? ಅದು ಹೋಮೋಜಿನಿಯಸ್ ಮಿಕ್ಸ್ಚರ್ ಆಗಿರುತ್ತೆ. ಕೊಲಾಯ್ಡಲ್ಲು ಹೆಟ್ರೋಜಿನಿಯಸ್ ಇದ್ರೂ ಕೂಡ ಅದು ಹೋಮೋಜಿನಿಯಸ್ ಆಗಿ ಕಾಣುವಂಥದ್ದು. ಸಸ್ಪೆನ್ಷನ್ ಪ್ಯೂರ್ಲಿ ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಆಗಿರುತ್ತೆ. ಟ್ರೂ ಸೊಲ್ಯೂಷನ್ಸ್ ಅಲ್ಲಿ ಪಾರ್ಟಿಕಲ್ಸ್ ನಾವು ಸೆಪರೇಟ್ ಮಾಡಕ್ ಬರೋದಿಲ್ಲ. ಕೊಲಾಯ್ಡಲ್ ಸೊಲ್ಯೂಷನ್ ಅಲ್ಲಿ ಫಿಲ್ಟ್ರೇಷನ್ ಥ್ರೂ ಪಾರ್ಟಿಕಲ್ಸ್ ನ ಸೆಪರೇಟ್ ಮಾಡ್ಬೋದು. ಸಸ್ಪೆನ್ಷನ್ ಕೂಡ ಕೊಲಾಯ್ಡಲ್ ಸೊಲ್ಯೂಷನ್ ನ ಸೆಪರೇಟ್ ಮಾಡಕ್ ಆಗಲ್ಲ ಫಿಲ್ಟ್ರೇಷನ್ ಥ್ರೂ. ಆದ್ರೆ ಸಸ್ಪೆನ್ಷನ್ ಅನ್ನು ಮಾತ್ರ ನಾವು ಫಿಲ್ಟ್ರೇಷನ್ ಮಾಡಿ ಸೆಪರೇಟ್ ಮಾಡಬಹುದು. ಟ್ರೂ ಸೊಲ್ಯೂಷನ್ ಯಾವಾಗ್ಲೂ ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಅಂದ್ರೆ ತನ್ನ ಮೂಲಕ ಲೈಟ್ ಅನ್ನ ಹಾದು ಹೋಗ್ಲಿಕ್ಕೆ ಬಿಡುತ್ತೆ. ಟ್ರಾನ್ಸ್ಲೂಸೆಂಟ್ ಆಗಿರುತ್ತೆ ಯಾವುದು ಕೊಲಾಯ್ಡಲ್ ಸೊಲ್ಯೂಷನ್, ಅಂದ್ರೆ ಸ್ವಲ್ಪ ಮಟ್ಟಿಗೆ ತಕ್ಕ ಮಟ್ಟಿಗೆ ಏನಾಗುತ್ತೆ ಲೈಟ್ ಪಾಸ್ ಆಗತ್ತೆ. ಒಪೆಕ್ ಯಾವುದು ಸಸ್ಪೆನ್ಷನ್, ಯಾವುದೇ ಕಾರಣಕ್ಕೂ ಲೈಟ್ ತನ್ನ ಥ್ರೂ ಪಾಸ್ ಆಗ್ಲಿಕ್ಕೆ ಬಿಡೋದಿಲ್ಲ. ನೆಕ್ಸ್ಟ್ ಟ್ರೂ ಸೊಲ್ಯೂಷನ್ ಯಾವಾಗ್ಲೂ ಸ್ಟೇಬಲ್ ಸೊಲ್ಯೂಷನ್ ಆಗಿರುತ್ತೆ. ಅಂತಂದ್ರೆ ಸೊಲ್ಯೂಟ್ ಪಾರ್ಟಿಕಲ್ ಏನು ಸೆಟ್ಲ್ ಆಗಲ್ಲ ಕೆಳಗಡೆ ಬಾಟಮ್ ಅಲ್ಲಿ. ಇದು ಕೊಲಾಯ್ಡಲ್ ಸೊಲ್ಯೂಷನ್ ಸ್ಟೇಬಲ್ ಸೊಲ್ಯೂಷನ್ ಆಗಿರುತ್ತೆ, ಆದ್ರೆ ಸಸ್ಪೆನ್ಷನ್ ಅನ್ಸ್ಟೇಬಲ್ ಸೊಲ್ಯೂಷನ್ ಆಗಿರುತ್ತೆ. ನೆಕ್ಸ್ಟ್ ಟ್ರೂ ಸೊಲ್ಯೂಷನ್ ದೇ ವಿಲ್ ನಾಟ್ ಶೋ ಟಿಂಡಾಲ್ ಎಫೆಕ್ಟ್. ಇಲ್ಲಿ ಕೊಲಾಯ್ಡಲ್ ಮತ್ತೆ ಸಸ್ಪೆನ್ಷನ್ ಟಿಂಡಾಲ್ ಎಫೆಕ್ಟ್ ನ ಶೋ ಮಾಡ್ತವೆ. ನೆಕ್ಸ್ಟ್ ಟ್ರೂ ಸೊಲ್ಯೂಷನ್ diffuse rapidly through filter paper as well as parchment paper. Colloidal particles passes through filter paper but not through parchment paper. Suspension particle filter paper through pass agalla, parchment paper through pass agodilla. Next,
ಕಾಮನ್ ಎಕ್ಸಾಂಪಲ್ಸ್ ಆಫ್ ಕೊಲಾಯ್ಡ್ಸ್. ನಿಮಗೆ ಇಲ್ಲಿ ಎಕ್ಸಾಂಪಲ್ ಹೇಗೆ ಕೇಳ್ತಾರೆ ಅಂತಂದ್ರೆ, ಏರೋಸಾಲ್ ವಾಟ್ ಈಸ್ ದ ಡಿಸ್ಪರ್ಷನ್ ಮೀಡಿಯಂ ಆಫ್ ಏರೋಸಾಲ್ ಅಂತ ಕೇಳ್ತಾರೆ. ಆಗ ನೀವೇನ್ ಹೇಳ್ತೀರಾ? ಗ್ಯಾಸ್ ಅಂತ ಹೇಳ್ತೀರಾ. ಲೈಕ್ ಏರೋಸಾಲ್ ಅಂತ ತುಂಬಾ ಡೀಪಾಗಿ ಕೇಳದೆ ಇದ್ರು ಕ್ಲೌಡ್ ಅಲ್ಲಿ ಇರುವಂತಹ ಡಿಸ್ಪರ್ಸಡ್ ಫೇಸ್ ಯಾವುದು, ಡಿಸ್ಪರ್ಷನ್ ಮೀಡಿಯಂ ಯಾವುದು, ಹೀಗೆ ಕೇಳ್ಬೋದು. ಓಕೆ, ಫಾಗ್ ಮತ್ತೆ ಕ್ಲೌಡ್ ಅಲ್ಲಿ ಸೊಲ್ಯೂಟು ಸಾಲಿಡ್ ಆಗಿರತ್ತೆ, ಸೊಲ್ಯೂಟು ಲಿಕ್ವಿಡ್ ಆಗಿರತ್ತೆ, ಡಿಸ್ಪರ್ಷನ್ ಮೀಡಿಯಂ ಅಲ್ಲಿ ಸಾಲ್ವೆಂಟ್ ಗ್ಯಾಸ್ ಆಗಿರತ್ತೆ. ಸ್ಮೋಕ್ ಸಾಲಿಡ್ ಅಂಡ್ ಡಿಸ್ಪರ್ಷನ್ ಮೀಡಿಯಂ ಈಸ್ ಗ್ಯಾಸ್. ಶೇವಿಂಗ್ ಕ್ರೀಮ್ ಅಲ್ಲಿ ಗ್ಯಾಸ್ ಲಿಕ್ವಿಡ್, ಮಿಲ್ಕ್ ಫೇಸ್ ಕ್ರೀಮ್ ಅಲ್ಲಿ ಲಿಕ್ವಿಡ್ ಎಮಲ್ಷನ್ ಅಂತ ಕರಿತೀವಿ ಅದನ್ನ. ವಾಟ್ ಈಸ್ ಎಮಲ್ಷನ್ ಅಂತ ಕೇಳ್ಬೋದು. When dispersion medium and the dispersed phase both are liquid, then it is called emulsion. Then foam, rubber sponge, gas solid ಅಲ್ಲಿ, jelly cheese liquid solid ಅಲ್ಲಿ, colored gemstones glass solid ಅಲ್ಲಿ. ನೆಕ್ಸ್ಟ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತಂದ್ರೆ ಯಾವುದೇ ಒಂದು ಸೊಲ್ಯೂಷನ್ ಅಲ್ಲಿ ಮತ್ತೆ ಸಾಲ್ವೆಂಟ್ ಹಾಕಿದ್ರು ಕೂಡ ಅದೇನಾಗಲ್ಲ, ಡಿಸಾಲ್ವ್ ಆಗೋದಿಲ್ಲ. ಅಂತ ಸೊಲ್ಯೂಷನ್ ನಾವು ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಕರಿತೀವಿ. ಅದೇ ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತಂದ್ರೆ ವಿ ಕ್ಯಾನ್ ಆಡ್ ಮೋರ್ ಸಾಲ್ಯೂಟ್ ಟು ಇಟ್ ಸೊಲ್ಯೂಷನ್ಗೆ. ಅಂತ ಸೊಲ್ಯೂಷನ್ ನಾವು ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಕರಿತೀವಿ. ಸಾಲ್ಯುಬಿಲಿಟಿ ಅಂತಂದ್ರೆ ಎಷ್ಟು ಅಮೌಂಟ್ ಆಫ್ ಸೊಲ್ಯೂಟ್ ಒಂದು ಸೊಲ್ಯೂಷನ್ ಅಲ್ಲಿ ಡಿಸಾಲ್ವ್ ಆಗಿದೆ ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ ಅಲ್ಲಿ, ಅದನ್ನ ನಾವು ಸಾಲ್ಯುಬಿಲಿಟಿ ಅಂತ ಕರಿತೀವಿ. ಮತ್ತೆ ಈ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತಂದ್ರೆ, ಮಾಸ್ ಬೈ ಮಾಸ್ ಪರ್ಸೆಂಟೇಜ್ ಅಂತ ಒಂದು ಬರುತ್ತೆ, ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್ ಅಂತ ಬರುತ್ತೆ. ಮಾಸ್ ಬೈ ಮಾಸ್ ಪರ್ಸೆಂಟೇಜ್ ಅಂದ್ರೆ ಮಾಸ್ ಆಫ್ ಸೊಲ್ಯೂಟ್ ಡಿವೈಡೆಡ್ ಬೈ ಮಾಸ್ ಆಫ್ ಸೊಲ್ಯೂಷನ್ ಇಂಟು 100. ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್ ಅಂದ್ರೆ ಮಾಸ್ ಆಫ್ ಸೊಲ್ಯೂಟ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇಂಟು 100. ನೆಕ್ಸ್ಟ್ ಮಿಕ್ಸರಿಗೂ ಮತ್ತು ಕಾಂಪೌಂಡಿಗೂ ಏನ್ ಡಿಫ್ರೆನ್ಸ್ ಇದೆ ಅಂತ ನೋಡೋಣ. ಮಿಕ್ಸರ್ ಅಂತಂದ್ರೆ ಎಲಿಮೆಂಟ್ಸ್ ಇರ್ಬೋದು ಅಥವಾ ಕಾಂಪೌಂಡ್ಸ್ ಇರ್ಬೋದು, ದೇ ಆರ್ ಸಿಂಪ್ಲಿ ಮಿಕ್ಸಡ್. ಸೊ ಹೇಗೆ ಮಿಕ್ಸ್ ಆಗಿರುತ್ತೆ ಅಂತಂದ್ರೆ ಯಾವುದೇ ಹೊಸ ಸಬ್ಸ್ಟೆನ್ಸ್ ಅದರಿಂದ ಫಾರ್ಮ್ ಆಗ್ತಾ ಇರಲ್ಲ. ಆದ್ರೆ ಕಾಂಪೌಂಡ್ ಅಂತಂದ್ರೆ ಅವು ಹೇಗೆ ರಿಯಾಕ್ಟ್ ಆಗ್ತವೆ ಅಂತಂದ್ರೆ ಹೊಸ ಸಬ್ಸ್ಟೆನ್ಸ್ ಫಾರ್ಮೇಶನ್ ಆಗುವಂಥದ್ದು. ಮಿಕ್ಸ್ಚರ್ ಅಲ್ಲಿ ಎಲಿಮೆಂಟ್ಸ್ ವಿಲ್ ನಾಟ್ ಕಂಬೈನ್ ಇನ್ ಎ ಫಿಕ್ಸ್ಡ್ ರೇಷಿಯೋ, ಆದ್ರೆ ಕಾಂಪೌಂಡ್ ಅಲ್ಲಿ ಹಾಗಲ್ಲ, ದೇ ವಿಲ್ ಕಂಬೈನ್ ವಿತ್ ಎ ಫಿಕ್ಸ್ಡ್ ರೇಷಿಯೋ ಅಕಾರ್ಡಿಂಗ್ ಟು ಮಾಸ್. ಮಿಕ್ಸ್ಚರು ತಮ್ಮ ಕಾಂಪೋನೆಂಟ್ಸ್ ನ ಪ್ರಾಪರ್ಟೀಸ್ ನ ಎಕ್ಸಿಬಿಟ್ ಮಾಡ್ತವೆ, ಆದ್ರೆ ಕಾಂಪೌಂಡ್ ಅಲ್ಲಿ ಎಲಿಮೆಂಟ್ಸ್ ನ ಪ್ರಾಪರ್ಟೀಸ್ ನ ತೋರ್ಸಲ್ಲ. ಸೇ ಫಾರ್ ಎಕ್ಸಾಂಪಲ್, ವಾಟರ್ ಅಲ್ಲಿ ಏನಿದೆ, ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಇದೆ, ಹೌದಾ? ಹೈಡ್ರೋಜನ್ ಕೂಡ ಗ್ಯಾಸು, ಆಕ್ಸಿಜನ್ ಕೂಡ ಗ್ಯಾಸು, ಎರಡು ಕಂಬೈನ್ ಆಗಿ ಕಾಂಪೌಂಡ್ ಆಯ್ತು, H2O ಆಯ್ತು. ಅದು ಯಾವ ಸ್ಟೇಟ್ ಅಲ್ಲಿ ಇದೆ? ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇದೆ ಅಲ್ವಾ? ದೆನ್ ಕಾಂಪೋನೆಂಟ್ ಕ್ಯಾನ್ ಬಿ ಈಸಿಲಿ ಸೆಪರೇಟೆಡ್ ಬೈ ಎನಿ ಮೆಕ್ಯಾನಿಕಲ್ ಮೆಥಡ್. ಯಾವುದೇ ಫಿಸಿಕಲ್ ಮೆಥಡ್ ನ ಯೂಸ್ ಮಾಡಿ ನಾವು ಆ ಕಾಂಪೋನೆಂಟ್ಸ್ ನ ಸೆಪರೇಟ್ ಮಾಡಬಹುದು ಮಿಕ್ಸ್ಚರ್ ಅಲ್ಲಿ, ಆದ್ರೆ ಇಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಇಲ್ಲಿಗೆ ಮ್ಯಾಟರ್ ಅರೌಂಡ್ ಅವರ್ ಸರೌಂಡಿಂಗ್ ಇಸ್ ಪ್ಯೂರ್ ಆರ್ ನಾಟ್ ಅಂತ ನಮಗೆ ಗೊತ್ತಾಯ್ತು. ಸೊ ಇನ್ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಕಮ್ ಅಂಡ್ ಡಿಸ್ಕಸ್ ದ another topic. Thank you one and all.